ಸರ್ ಆ್ಯಂಡ್ ನಿಮ್ಮ ಬಿಫೋರ್ ಸಿನಿಮಾಸ್ ಎಲ್ಲ ನೋಡಿದ್ರೆ ರಥಾವರ, ತಾರಕಾಸುರ ಇದೆಲ್ಲ ಸ್ವಲ್ಪ ಹೀರೋಗಳನ್ನ ಮಾಸಲ್ಲೇ ತೋರಿಸಿದ್ದೀರಾ ಆ್ಯಂಡ್ ಡಿಫ್ರೆಂಟ್ ಆಗಿ ತೋರಿಸಿದ್ದೀರಾ. ಈಗಲೂ ಕೂಡ ಚೌಕಿದಾರ ಏನಾದರೂ ಫ್ಲ್ಯಾಶ್ ಬ್ಯಾಕ್ ರೀಸನ್ ಇದೆಯಾ ಈ ಥರ ಮಾಸಾಗೆ ಮೂವಿ ಮಾಡೋಕ್ಕೆ ಅಂತ? ಇಲ್ಲ, ಮಾಸ್ ಅಪ್ರೋಚ್ ಅನ್ನೋದು ಬೇಗ ರೀಚ್ ಆಗುತ್ತೆ ಅನ್ನೋ ಒಂದೇ ಕಾರಣ ಅಷ್ಟೇ. ನಾನು ರಿಯಾಲಿಟಿನ ಇಷ್ಟಪಡ್ತೀನಿ ಸಿನಿಮಾದಲ್ಲಿ. ರಿಯಲ್ ಥಿಂಗ್ ನಾನು ಯಾರಾದರೂ ಆ್ಯಕ್ಟ್ ಮಾಡ್ಬೇಕಾದ್ರೆ ಓವರ್ ಆ್ಯಕ್ಟ್ ಮಾಡಿದ್ರು ಒಪ್ಪಲ್ಲ. ಇಲ್ಲ ಓವರ್ ಆ್ಯಕ್ಟ್ ಮಾಡಬೇಡಿ. ನೀವು ನಾನು ಆಕ್ಟಿಂಗ್ ಅಂದರೆ ನಾನು ನಂಬಿರೋದೇನೆಂದರೆ ಜಸ್ಟ್ ಬಿಹೇವಿಂಗ್. ಆಕ್ಟಿಂಗ್ ಇಸ್ ನಾಟ್ ಆ್ಯನ್ ಆ್ಯಕ್ಟಿಂಗ್, ಇಟ್ಸ್ ಜಸ್ಟ್ ಬಿಹೇವಿಂಗ್ ಅಂತ ನಾನು ನಂಬ್ತೀನಿ. ನಾನು ಬಿಹೇವ್ ಮಾಡಿ ಅಂತ ಹೇಳ್ತೀನಿ. ಅದೇ ಪಾತ್ರಗಳು ಹೇಗೆ ರಿಯಲ್ ಲೈಫಲ್ಲಿ ಇರ್ತಾರೆ ಆ ರೀತಿ ಕ್ಯಾಮ್ರಾ ಮುಂದೆ ಮಾಡಿ ಅಷ್ಟೇ ಅಂತ. ರಿಯಲಿ ಆಮೇಲೆ ಇವಾಗಿನ ಆಡಿಯನ್ಸ್ ಎಲ್ಲ ನಿಮಗೆ ಯಾಕೆ ಓ ಟಿ ಟಿಲೆಲ್ಲ ಸಿನಿಮಾಗಳು ಆ ಥರ ಇದಾಗ್ತವೆ ಅಂದರೆ ರಿಯಾಲಿಟಿನ ಇಷ್ಟಪಡ್ತಿದ್ದಾರೆ ಜನ. ನೀವು ತುಂಬ ಫೇಕಾಗಿ ಏನೋ ಮಾಡಿದ್ರೆ ನಗ್ಬಿಡ್ತಾರೆ, ಟ್ರೋಲ್ ಮಾಡ್ತಾರೆ. ಈಗ ಅದೆಲ್ಲ ಇರೋದ್ರಿಂದ ಅದನ್ನ ಅರ್ಥ ಮಾಡ್ಕೋಬೋದು ಅಷ್ಟೇ, ಇನ್ನೇನಿಲ್ಲ. ಮಾಸ್ ಅಪ್ ಇವ್ರನ್ನ ಆಡಿಯನ್ಸ್ನ ಗ್ಯಾದರ್ ಮಾಡೋಕ್ಕಷ್ಟೇ. ಓಕೆ ಸರ್, ಇನ್ನು ನಿಮ್ಮ ಪೇರ್ ನೋಡಿದ್ರೆ ಧನ್ಯಾ ರಾಮ್ಕುಮಾರ್ ಅವರು ದೊಡ್ಡ ಮನೆ ಅಂದ್ರೆ ನಮಗೆಲ್ರಿಗೂ ಒಂಥರ ಎಕ್ಸ್ಟ್ರಾ ರೆಸ್ಪೆಕ್ಟ್ ಒಂಥರ ಜಾಸ್ತಿ ಅಂತ. ಇನ್ನು ದೊಡ್ಡ ಮನೆ ಹುಡುಗಿ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಏನು ಅನ್ನಿಸ್ತು? ಸೊ ಆ್ಯಕ್ಟ್ ಮಾಡಿದ್ದು ಹೇಗಿತ್ತು ಅನುಭವ? ಇಲ್ಲ, ತೀರಾ ಕೋಆಪರೇಟಿವ್ ಇದ್ರು ಅವರು. ಆ್ಯಂಡ್ ಸ್ಪೆಷಲಿ ಸರ್ ಹೇಳಿದಾಗ ಅವ್ರ ಪ್ರೀವಿಯಸ್ ಸಿನಿಮಾಗಳು ನೋಡಿದ್ರೆ ಇದರಲ್ಲಿ ತೀರಾ ಡಿ ಗ್ಲಾಮ್ ಆಗಿ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನೋಡಿದಾಗ ನಿಜ ಅಂದರೆ ಏನಾಗುತ್ತೆ, ಈ ಸಿನಿಮಾದಲ್ಲಿ ಅವ್ರು ಮಾಡ್ಸಿರುವಂಥ ಕೆಲಸಗಳೆಲ್ಲ ರಿಯಲ್ ಲೈಫಲ್ಲಿ ಅಭ್ಯಾಸ ಇಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ. ಬಟ್ ಆ್ಯಕ್ಚುಲಿ ಇವರು ಗೈಡ್ ಮಾಡಿದ್ರು ಆ್ಯಂಡ್ ಅವರು ಗೈಡೆನ್ಸ್ ತಗೊಂಡು ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡಿರೋದ್ರಿಂದ ಆ ರೋಲ್ ಏನಿದೆ, ಪಾತ್ರ ಏನಿದೆ, ತುಂಬ ಎಫೆಕ್ಟಿವ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪಾತ್ರ ಅವ್ರದ್ದು. ಸಿನಿಮಾದಲ್ಲಿ ಒಂದು ಆಲ್ಮೋಸ್ಟ್ ಒಂದು ಟರ್ನಿಂಗ್ ಪಾಯಿಂಟ್ ಬರೋದೆ ಅವ್ರ ಪಾತ್ರದಿಂದ. ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಶೂಟ್ ಟೈಮಲ್ಲೂ ಅಷ್ಟೇ ವೆರಿ ಸಪೋರ್ಟಿವ್. ನನಗೆ ನಿಜವಾಗ್ಲೂ ಎಲ್ಲೂ ಏನೂ ಅನಿಸಿಲ್ಲ, ಆ ಥರ ಇದ್ದರು. ಆ್ಯಂಡ್ ಭಾಳ ಖುಷಿ ಆಯ್ತು. ಆ್ಯಂಡ್ ಎಫರ್ಟ್ ಹಾಕಿದ್ದಾರೆ ಮೇಯ್ನಾಗಿ. ಅದು ನೀವು ಪ್ರಾಯಶಃ ಟೀಸರ್ ನೋಡಿದ್ರೆ ಅಥವಾ ನೆಕ್ಸ್ಟ್ ಬರೋ ಟ್ರೈಲರ್ ನೋಡಿದ್ರೆ ಅಥವಾ ಸಿನಿಮಾ ನೋಡಿದ್ರೆ ಎಲ್ಲರೂ ಹೇಳ್ತಾರೆ 100% ಸೇಯಿಂಗ್ ಶಿ ಹಸ್ ಪುಟ್ ಅ ಲಾಟ್ ಆಫ್ ಎಫರ್ಟ್ ಅಂತ. ಓಕೆ, ಹೀರೋ ಹೀರೋಯಿನ್ ಅಂತ ಅಂದರೆ ಆಲ್ಮೋಸ್ಟ್ ಕೆಮಿಸ್ಟ್ರಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಕೆಮಿಸ್ಟ್ರಿ ಅಂತ ಕೇಳೋಕ್ಕೆ ಲವ್ ಸೀನ್ಸ್ ಎಲ್ಲ ಏನಾದರೂ ಇದೆಯಾ? ಹಾಂ, ಒಂದು ಸಾಂಗ್ ಇದೆ, ತುಂಬ ಚೆನ್ನಾಗಿರೋ ಸಾಂಗ್ ಇದೆ. ಅದು ಅಂಡಮಾನಲ್ಲಿ ನಾವು ಶೂಟ್ ಮಾಡಿದ್ದು. ಅದು ತುಂಬ ಚೆನ್ನಾಗಿ ಬಂದಿದೆ, ವಿಜುವಲಿ ಆಗಿರಲಿ, ಆಡಿಯೋ ಕೂಡ. ಸೀನಲ್ಲಿ ಕೆಮಿಸ್ಟ್ರಿ ಇಲ್ಲ. ಓಕೆ, ಇದು ಜನರಲ್ ಕ್ವಶನ್. ಎಲ್ಲರೂ ಹೀರೋ ಹೀರೋಯಿನ್ ಇದು ಕೇಳಿ. ಹೌದು, ಕೆಮಿಸ್ಟ್ರಿ, ಫಿಸಿಕ್ಸ್. ಹೀರೋ ಹೀರೋಯಿನ್ ಅಂದರೆ ಮೋಸ್ಟ್ ಆಫ್ ಈಗ ಯೂತ್ಸ್ ಎಲ್ಲ ಜಾಸ್ತಿ ಅದೇ ನೋಡ್ತಾರೆ. ನಾನು ಎಲ್ಲ ಟಿವಿಗಳಲ್ಲಿ ಇಂಟರ್ವ್ಯೂ ನೋಡಿದ್ದೇನೆ. ಹೀರೋ ಹೀರೋಯಿನ್ ಕೂತ್ಕೊಂಡ್ರೆ ಈ ಕ್ವಶನ್ ಆಂಕರ್ ಬಂದೇ ಬರುತ್ತೆ. ಕೆಮಿಸ್ಟ್ರಿ ಬೇರೆ ರೀತಿಯ ಒಂದು ಅಂದರೆ ಕೆಮಿಸ್ಟ್ರಿ ಅನ್ನೋದಕ್ಕಿಂತ ಗಂಡ ಹೆಂಡತಿಯ ಒಂದು ಮೆಚ್ಯೂರ್ ರಿಲೇಶನ್ಶಿಪ್ ಅನ್ನ ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ದಾರೆ. ಮೆಚ್ಯೂರಿಟಿ ಇದೆ. ಒಂದು ಸಿನಿಮಾ ನನಗೆ ಗೊತ್ತಿರಂಗೆ ಚೆನ್ನಾಗಾಗಂಥದ್ದು ಅದೇ ಎಲ್ಲನೂ ಕರ್ಕೊಳ್ಳುತ್ತೆ, ಕೂಡ್ ಬರುತ್ತೆ. ಆ ಲೆಕ್ಕದಲ್ಲಿ ಬಂದಂಥ ಇದು. ಆಮೇಲೆ ಅವರು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದ್ರೆ, ಈ ಪಿಕ್ಚರಲ್ಲೂ ನೋಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ನಿಮಗೆ ಹೌದು, ಅವ್ರು ರಿಯಲ್ ಲೈಫ್ ಇದ್ರಲ್ಲಿ ನೋಡಿ ಆ್ಯಕ್ಟಿಂಗ್ ಎಲ್ಲ ಅವ್ರಿಗೆ ಬ್ಲಡ್ಡಲ್ಲಿ ಬಂದಿರೋಂಥ ವಿಚಾರ. ಅದೆಲ್ಲ ನಮ್ಗೇನು ಬೇಕು ತಗೋಬೇಕಿತ್ತು ಅಷ್ಟೇ ಮ್ಯಾಟ್ರು ಅಷ್ಟೇ. ನಮ್ಗೇನು ನಾನು ರೀಡಿಂಗ್ ಕೊಡ್ಬೇಕಾದ್ರೆ ಪ್ರಾಪರಾಗಿ ಎಲ್ಲ ಹೇಳಿರ್ತೀನಿ. ಇದು ಹಿಂಗೆ ಇರುತ್ತೆ, ಇದು ಹಿಂಗೆ ಇರುತ್ತೆ, ಇದೇ ಥರದ ಬಟ್ಟೆ ಇರುತ್ತೆ, ಈ ಥರದ ಚಪ್ಪಲಿ ಹಾಕುತ್ತೆ ಅಂತ ಹೇಳಿರ್ತೀನಿ. ಸೊ ಹಾಗಾಗಿ ಅವ್ರು ಅವರು ಅದನ್ನು ಒಪ್ಕೊಂಡ್ರೆ ಓಕೆ ಮಾಡೋಕ್ಕೆ ಅವ್ರು ರೆಡಿ ಇದ್ದಾರೆ. ಯಾಕಂದರೆ ಅವ್ರು ಅದಕ್ಕೆ ಮುಂಚೆ ಆ ಥರ ಕಂಡಿರಲ್ಲ. ಅಷ್ಟು ಅದನ್ನೆಲ್ಲ ಒಬಿಡಿಯನ್ಸಿ, ಆ ಫಾಲೋಯಿಂಗು ಅದೆಲ್ಲ ಧನ್ಯ. ಬೇರೆಯವರೆಲ್ಲ ಯಾರು ಕೆಲವರು ಭಯ ಇರುತ್ತೆ, ಅಯ್ಯೋ ಇವ್ರು ಮಾಡ್ತಾರಂತ. ಸೂಪರ್ ಆರ್ಟಿಸ್ಟ್, ಸೂಪರ್. ಇದು ಯಾರು ಬೇಕಾದರೂ ಅವ್ರನ್ನ. ಹೌದು, ನೀವು ಒಂಥರ ಎಕ್ಸ್ಪೆರಿಮೆಂಟೇ ಮಾಡಿದ್ದಾರೆ. ಯೂಶಲಿ ಡೈರೆಕ್ಟರ್ಸು ಅವ್ರು ಬಿಫೋರ್ ಸಿನಿಮಾ ನೋಡ್ಬಿಟ್ಟು ತಗೊಳ್ತಾರೆ, ಓಕೆ ನಾನು ಈ ಕ್ಯಾರೆಕ್ಟರ್ ಇವ್ರು ಈ ಥರ ಸ್ವಲ್ಪ ಸಿಮಿಲರ್ ಮಾಡಿದ್ದಾರೆ, ನಾವು ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂತ. ನೀವು ಅವ್ರು ಮಾಡ್ದಿರೋ ಕ್ಯಾರೆಕ್ಟರ್ನ ಇಲ್ಲ ನಾನೇ ಮೊದಲು ಮಾಡಿಸ್ಬೇಕು ಅಂತ ಹೇಳಿ ಎಲ್ಲರ ಕೈಲೂ ಮೊದಲು ಮಾಡಿಸಿದ್ದಾರೆ. ಹೇಳಿದ್ರೆ ಅವ್ರು ನಂಬ್ತಾರೆ. ಇಲ್ಲಾಂದ್ರೆ ನಾನು ಓದ್ಸಲ್ ಮಾಡಿರೋ ಪಿಕ್ಚರ್ ಕಥೆನೇ ಡೈರೆಕ್ಟ್ ಹೇಳ್ತಾ ನಡೀರಿ ಅಂತ ಹೇಳ್ತಾರೆ. ಇವಾಗ ಒಂದು ಅದೇ ಹೊಸ ಶೇಡ್ ಥರ ಸಿಕ್ಕಿದೆ, ನಾನು ಈ ರೀತಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ. ಹೌದು. ಇನ್ನು ನಿಮ್ಮ ವಿಚಾರದಲ್ಲಿ ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಗಾಡ್ ಫಾದರ್ ಅಂತ ಅನ್ಸಿದ್ರೆ ಯಾರು ಅಂತ? ಗಾಡ್ ಫಾದರ್ ಅನ್ನೋದಕ್ಕಿಂತ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಬಹಳಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಬ್ರದರ್ಸ್ ಥರ ಇದ್ದಾರೆ ತುಂಬ ಜನ. ಅಂದರೆ ತುಂಬ ಸಪೋರ್ಟ್ ಅಂದರೆ ನಿಜವಾಗಿ ಪ್ರೀತಿ ಕೊಡೋರು ಭಾಳಷ್ಟು ಜನ ಇದ್ದಾರೆ. ಸೊ ಅದೆಲ್ಲ ಇದೆ. ಗಾಡ್ ಫಾದರ್ ಅನ್ನೋದಿಲ್ಲ. ಬಟ್ ಆಬ್ವಿಯಸ್ಲಿ ನಾನು ಏನೇ ಆದರೂ ಇಲ್ಲಿವರೆಗೂ ಮುಂದೆ ಏನೇ ಆದರೂ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಅಶೋಕ್ ಸರ್, ದಿಯಾ ಡೈರೆಕ್ಟ್ ಮಾಡಿರುವಂಥ ಅಶೋಕ್ ಸರ್.
ಈಸ್ ಎವ್ರಿಥಿಂಗ್. ಅಂದರೆ ನನ್ನ ಡಿ ಪಿ ಕೂಡ 10 ವರ್ಷ ಆಯಿತು, ನಾನು ಚೇಂಜ್ ಮಾಡಿಲ್ಲ ಓಕೆ. ವಾಟ್ಸಪ್ಪಲ್ಲಿ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೀ. ಈಗ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರು ಅವರೇ, ಮುಂದೆ ಎಲ್ಲೋ ಹೋದ್ರೂ ಅವರೇ. ಖಂಡಿತ It's ಹೌದು. always ಫಸ್ಟ್ ಇದಿರ್ಬೇಕು, ರೆಸ್ಪೆಕ್ಟ್ ಇರ್ಬೇಕು. ಬಿಟ್ಟು ನಮ್ಮೊಂದು ಎಲ್ಲೋ ಒಂದ್ ದಾರಿ, ಕರೆಕ್ಟ್ ದಾರಿ ಹಿಂಗೆ ತರ್ಕೊಂಬಂದು ನಿಲ್ಲಿಸ್ತಾರಲ್ಲ, ಅದು ಗುರುಗೆ ಸಮಾನ. ಅವ್ರಿಗೆ ಅದಿದೆ, ಮಾತೃದೇವ ಭವ ಪಿತೃದೇವ ಗುರುದೇವ. ನನಗೆ ನಿಜವಲ್ಲ ಅವ್ರ ಒಬಿಡಿಯನ್ಸಿ ಮತ್ತು ಆ ರೆಸ್ಪೆಕ್ಟ್ ಇದೆಯಲ್ಲ. ಯಾಕಂತಂದರೆ ಕೆಲವ್ರಿಗೆ ಏನಂದರೆ ಅದು ಬೇರೆ ಥರನೇ ಆಗುತ್ತೆ, ಗೆಲ್ತಾ ಇದ್ದೀನಿ ಅದು ಅದು ಮೋಸ್ಟ್ಲಿ ಅವ್ರು ಇಲ್ಲಿ ತನಕ ನನ್ಗೆ ಇನ್ನೂ ತುಂಬ ದೊಡ್ಡದಾಗಿ ಬೆಳಿತಾರೆ, ಖಂಡಿತ ದೊಡ್ಡದಾಗಿ ಹೌದು. ಬೆಳಿತಾರೆ. ಆ ಗುಣಗಳು ಅವ್ರನ್ನ ಕರ್ಕೊಂಡು ಹೋಗುತ್ತೆ. ಖಂಡಿತ ಆ ಶ್ರದ್ಧೆಯಿಂದನೇ ಇಷ್ಟು ಲೆವೆಲ್ ಅಲ್ಲಿ ರೀಚ್ ಆಗಿದ್ದಾರೆ. Easy ಆಗಿ ಖಂಡಿತ. ಕರ್ಕೊಂಡು ಹಾ. ಹೋಗುತ್ತೆ. ಆಮೇಲೆ ತುಂಬ ಯಾರು ನೋಡಿದ್ರು ಒಂದು ಕಂಪ್ಲೇಂಟ್, ಈಗ ಪೃಥ್ವಿ ಎಂಬರ್ ಒಂದು ಕಂಪ್ಲೇಂಟ್ ಯಾರೂ ಇಲ್ಲ. ನನಗೆ ಕೆಲವರು ಕೇಳ್ತಾರಲ್ಲ, ಕೆಲವರು ಮಾತಾಡೋಕ್ಕೆ ಇದನ್ನು ಕೇಳ್ತಾರೆ, ಒಂದು ಕಂಪ್ಲೇಂಟ್ ಯಾರು, ಕೆಲವು ಹೀರೋಗಳು ಇರ್ತಾರೆ ಆ ಥರದಲ್ಲಿ ಏನಿಲ್ಲ. ಟೈಮ್ ಎಕ್ಸಾಕ್ಟ್ ಟೈಮ್ 7:30 ಶೂಟಿಂಗ್ ಬರಬೇಕಂದ್ರೆ 7:30 ಸೆಟ್ಟಲ್ಲಿ ಇರ್ತಾರೆ ವಿತ್ ಪ್ರಿಪರೇಷನ್. ಹಂಗೆ ಅದೆಲ್ಲ ನಿಮಗೆ ಎಲ್ಲರಿಗೂ ಬರಲ್ಲ. ಅದೆಲ್ಲ ಇರೋದ್ರಿಂದನೇ ಮೋಸ್ಟ್ಲಿ ಅವರು ಇನ್ನೂ ದೊಡ್ಡದಾಗಿ ಹೋಗ್ತಾರೆ. ಎಷ್ಟು ಖುಷಿ ಆಗುತ್ತೆ ಈ ರೀತಿ ಡೈರೆಕ್ಟರ್ ಬಾಯಿಂದ ಈ ರೀತಿ ಮಾತುಗಳು ಕೇಳಬೇಕು ಅಂದ್ರೆ. obviously ಅದು ಇವ್ರ ಬಾಯಲ್ಲಿ ಬಂದಾಗ ಇನ್ನೂ ಖುಷಿ ಆಗುತ್ತೆ. ನಾನೇನು ಸುಮ್ಮನೆ ಯಾರು ಬೇರೆ ಯಾವ ವಿಚಾರನೂ ನನಗೇನಿಲ್ಲ. ನಾನು ಅವ್ರ ಹತ್ರ ಏನಕ್ಕೂ ಬೇರೆ ನಾನೇನು ಕೇಳೋದು, ಬೇರೆ ಫೋನ್ ಕೂಡ ಮಾಡಲ್ಲ. ಕೇಳಿ ಬೇರೆ ಏನಾದರೂ ಬೇರೆ ಈ ಸಿನಿಮಾ ಸಂಬಂಧಪಟ್ಟದ್ದಲ್ಲದೆ ಪಕ್ಕದ ಪರ್ಸನ್ ಬಗ್ಗೆನೂ ಮಾತಾಡಲ್ಲ. ಅದಕ್ಕೇನು ಬೇಕು ಅಷ್ಟೇ ಮಾತಾಡೋದು, ಅಷ್ಟೇ ವಿಚಾರ. ಹಾಗಾಗಿ ಆಮೇಲೆ ತುಂಬ ಪ್ರೊಫೆಷನಲ್ ಅದಿರಬೇಕು. ಪ್ರೊಫೆಷನಲಿಸಮ್ ಇಲ್ಲ ಅಂತಂದರೆ ಸುಮ್ಮನೆ ನಾವು ಅವ್ರ ಬಗ್ಗೆ ಅವ್ರು ಹಿಂಗೆ ಇವ್ರು ಹಿಂಗೆ ಅದನ್ನು ಮಾತಾಡ್ಕೊಂಡು ಮಾಡೋಕ್ಕೆ ಕೆಲಸ ಇರಲ್ಲ. ಆ ಪ್ರೊಫೆಷನಲಿಸಮ್ ಇದೆ, ಅದು ಅವ್ರನ್ನ ಎಲ್ಲ ಕರ್ಕೊಂಡು ಹೋಗುತ್ತೆ, ಡೆಫಿನೆಟ್ಲಿ ಕರ್ಕೊಂಡು ಹೋಗುತ್ತೆ. ಆ್ಯಕ್ಚುಲಿ ಅದೇ ಯೂಶ್ವಲಿ ಎಲ್ಲರೂ ತಾಯಿ ಬಗ್ಗೆ ಸಿನಿಮಾಗಳು ಜಾಸ್ತಿ ಮಾಡ್ತಾರೆ. ಸೊ ನೀವು ತಂದೆ ಬಗ್ಗೆ ಸಿನಿಮಾ ಮಾಡಿರೋದು ತುಂಬ ಕಡಿಮೆ ಈ ರೀತಿ ತಂದೆ ಬಗ್ಗೆ ಸಿನಿಮಾ ಬರೋದು. ಸೊ ತಂದೆ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ? ಅದೇ ಹಾಂ ಹೇಳ್ದಂಗೆ ಎಲ್ಲರೂ ತಾಯಿನೇ ಅಂದರೆ ಹೌದು. ಅದರಲ್ಲಿ ಐ ಲವ್ ಮೈ ಮದರ್. ನಾನು ಆ್ಯಕ್ಚುಲಿ ನನ್ನ ತಂದೆಗೆ ನನ್ನ ತಾಯಿ ಇಷ್ಟಪಡ್ತೀನಿ. ಸಿನಿಮಾ ಬೇರೆ, ಒರಿಜಿನಲ್ ಲೈಫ್ ಬೇರೆ ಇರುತ್ತೆ. ನನ್ನ ತಾಯಿಗೆ ನಂಗೆ ತುಂಬ ಇಷ್ಟ. ಅದು ಏನಕ್ಕೆ ಅಂತ ಅದು ಎಲ್ಲರಿಗೂ ಅವ್ರ ತಾಯಿ ಅವರು ಅನಿಸುತ್ತೆ. ಅದರಲ್ಲಿ ನನಗೆ ತಂದೆಗಿಂತ ತಾಯಿ ನಿಜವಾಗ್ಲೂ ಇಷ್ಟ. ಬಟ್ ಆದರೆ ತಂದೆ ಸ್ಯಾಕ್ರಿಫೈಸ್ನ ಯಾರು ಕಾಣಲ್ಲ ಸರ್. ತಾಯಿ ಮಾಡೋದು ಪ್ರೀತಿ ತೋರ್ಸೋದ್ ಮೇಲ್ ಕಾಣುತ್ತೆ, ಬಟ್ ತಂದೆನೂ ಅಷ್ಟೇ ಕಷ್ಟಪಡ್ತಾರೆ, ಗೊತ್ತಾಗ ನಿಂತ್ಕೋತಾರೆ ನಮ್ಮ. ಅಯ್ಯೋ ನನ್ನ ಮಗ ಅವ್ನ ಕಾಲ ಮೇಲೆ ನಿಂತ್ಕೊಂಡು ಅದು ದುಡಿಯಂಗೆ ಆಗ್ಬಿಡ್ಲಿ ಅಂತ ಅವ್ರು ಎಷ್ಟು ಅಂದ್ಕೋತಾರೆ ಅಂತ ನಾವು ತಂದೆ ಆದಾಗ ಗೊತ್ತಾಗುತ್ತೆ. ಅವ್ನು ದುಡಿಯಂಗಾಗಿ ನಾನು ಸತ್ತು